ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಸತ್ವಯುತ ಕಿರುಧಾನ್ಯವಾದ ನವಣೆಯನ್ನು ಬಳಸ್ಕೊಂಡು ಇವತ್ತು ಅದ್ಭುತವಾದ ಒಂದು ಆಹಾರವನ್ನು ತಯಾರು ಮಾಡಿಕೊಳ್ಳೋಣ ಬನ್ನಿ. ಈ ನವಣೆಯನ್ನು ಪ್ರತಿನಿತ್ಯ ಆಹಾರದಲ್ಲಿ ಸಕ್ಕರೆ ಕಾಯಿಲೆ ಇರೋರು ಬಳಸ್ತಾ ಬಂದರೆ ಕ್ರಮೇಣ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡುವ ಗುಣ ಇದರಲ್ಲಿದೆ. ಮೊದಲಿಗೆ ನವಣೆ ಹಾಗೂ ಹೆಸರು ಕಾಳನ್ನು ನಾನು 7ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಶುದ್ಧವಾಗಿ ತೊಳ್ಕೊಂಡು ನಂತರ ನೆನೆಸಿಟ್ಕೋಬೇಕು. ನಾವು ನೆನೆಸಿರ್ತಕ್ಕಂಥ ನೀರಿನ ಸಮೇತ ಇದನ್ನು ಒಂದು ಮಡಿಕೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೋಟ ನವಣೆ ಹಾಗೂ 1 ಲೋಟದಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ. 1 ಲೋಟ ನವಣೆಗೆ 12 ಲೋಟದಷ್ಟು ನೀರು ಸೇರಿಸ್ಕೊಂಡು, ಹಾಗೆ ಹೆಸರು ಕಾಳಿಗೆ ಒಂದು 7ರಿಂದ 8 ಲೋಟ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗಿರುತ್ತೆ. ನೋಡಿ, ಇದನ್ನು ಮಂದ ಉರಿಯಲ್ಲಿ ನಿಧಾನಕ್ಕೆ ಒಂದು 20 ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ. ಮಂದ ಉರಿಯಲ್ಲಿ ನಿಧಾನಕ್ಕೆ ಕುದಿಸೋದ್ರಿಂದ ನವಣೆ ಅರಳುತ್ತೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರ ನವಣೆ ಹಾಗೂ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ನಂತರ ಇನ್ನೊಂದು ಮಡಿಕೆಯನ್ನು ತಗೊತಾ ಇದ್ದೀವಿ. ಇಲ್ಲಿ ನಾನು ಶುದ್ಧವಾದ 1 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಸಾಸಿವೆ ಹಾಗೂ ಜೀರಿಗೆನ ಸೇರಿಸ್ಕೊಂಡು, ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು, ಒಂದು 4ರಿಂದ 5 ಒಣಮೆಣಸಿನಕಾಯಿಯನ್ನು, ಹಾಗೆ ಸ್ವಲ್ಪ ಶುಂಠಿ ತುಂಡನ್ನು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ತಾ ಇದ್ದೀನಿ. ಹಾಗೆ ಈರುಳ್ಳಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಒಂದು ಟೊಮೊಟೊವನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಶುದ್ಧವಾಗಿ ಒಂದು 3ರಿಂದ 4 ಸರಿ ಮೆಂತ್ಯ ಸೊಪ್ಪನ್ನು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇದರಲ್ಲಿ ಸೇರಿಸಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯೋಕ್ಕೆ ಬಿಟ್ಬಿಡಿ. ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ಹಾಗೆ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾವು ಇದಕ್ಕೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡು ಬೆಂದಿರ್ತಕ್ಕಂಥ ನವಣೆ ಹಾಗೂ ಹೆಸರು ಕಾಳನ್ನು ಇದರಲ್ಲಿ ಸೇರಿಸ್ಬಿಟ್ರೆ ಕಿಚಡಿ ರೆಡಿ ಆಗಿಬಿಡತ್ತೆ. ಆರೋಗ್ಯಕ್ಕೆ ಎಷ್ಟೋ ಪ್ರಯೋಜನಗಳನ್ನು ತಂದುಕೊಡ್ತಕ್ಕಂಥ ನವಣೆ ಕಿಚಡಿ ರೆಡಿಯಾಗಿದೆ. ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು. ಇದನ್ನು ಮೊಸರು ಹಾಗೆ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಅದ್ಭುತವಾಗಿರುತ್ತೆ. ಇದನ್ನು ಎಲ್ಲ ರೀತಿಯವರು ಸಹ ಸೇವನೆ ಮಾಡಬಹುದು. ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.